ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂದರೆ 5ನೇ ತಾರೀಕು ಪ್ರಮುಖ ಪ್ರಚಲಿತ ಘಟನೆ ಇರುತ್ತೆ ನೋಡ್ರಿ. ಫೆಬ್ರವರಿ ತಿಂಗಳ 5ನೇ ತಾರೀಕು ಪ್ರಮುಖ ಪ್ರಚಲಿತ ಘಟನೆಗಳು ಇರುತ್ತದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ನೋಡೋಣ ಮಾಹಿತಿಯನ್ನು. ನೋಡಿ, ಮೊದಲನೇದಾಗಿ ಪ್ರಶ್ನೆ ನೀಡಲಾಗಿದೆ. ಮೊದಲ ಒಂದು ಪ್ರಶ್ನೆ, 2026 ಫೋರ್ಬ್ಸ್ ವರದಿ ಪ್ರಕಾರ ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಎಲಾನ್ ಮಸ್ಕ್ ನೋಡ್ರಿ. ಎಲಾನ್ ಮಸ್ಕ್ ಅವರು 2026 ಒಂದು ಫೋರ್ಬ್ಸ್ ವರದಿ ಪ್ರಕಾರ ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿ ಹೊರಹೊಮ್ಮಿದ್ದಾರೆ ನೋಡ್ರಿ. ಯಾರು? ಎಲಾನ್ ಮಸ್ಕ್. ಎಲಾನ್ ಮಸ್ಕ್ ಅವರು ಏನಪ್ಪ ಅಂತಂದರೆ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿ ಹೊರಹೊಮ್ಮಿದ್ದಾರೆ. ಹಾಗಾದರೆ ನ್ಯೂಸಲ್ಲಿ ಏನು ಕೊಟ್ಟಿತ್ತು ಅಂತ ನೋಡೋಣ ಬನ್ನಿ. ಎಲಾನ್ ಮಸ್ಕ್ ಇದಕ್ಕೆ ಸರಿಯಾದ ಉತ್ತರ ಆಗಿತ್ತು ನೋಡ್ರಿ. ವರದಿ ಪ್ರಕಾರ ಫೋರ್ಬ್ಸ್ 2026 ಪ್ರಕಾರ ಎಲಾನ್ ಮಸ್ಕ್ ಅವರು ಆಸ್ತಿ ಒಟ್ಟು ಮೈಲ್ ಎಷ್ಟಂದರೆ $852 ಬಿಲಿಯನ್ನಷ್ಟು ಆಸ್ತಿಯನ್ನು ಹೊಂದಿದ್ದಾರೆ. ಅಂದರೆ ಎಲಾನ್ ಮಸ್ಕ್ ಅವರು ಈ ಒಂದು ಆಸ್ತಿಯನ್ನು ಹೊಂದಲು ಕಾರಣ ಏನಪ್ಪ ಅಂತಂದ್ರೆ ಸ್ಪೇಸ್ ಎಕ್ಸ್ ಆಗಿರ್ಬೋದು ಮತ್ತು XAI ಕಂಪನಿಗಳ ವಿಲೀನದಿಂದ ಇವರು ಏನಪ್ಪ ಅಂತಂದರೆ ಆಸ್ತಿಯ ಮೌಲ್ಯ ಜಾಸ್ತಿ ಆಗಿದೆ. ಈ ಒಂದು ಸ್ಪೇಸ್ ಎಕ್ಸ್ ಮತ್ತು XAI ಏನಪ್ಪ ಅಂತಂದರೆ ಈ ಒಂದು ಎಲಾನ್ ಮಸ್ಕ್ ಅವರ ಒಂದು ಕಂಪನಿಯಾಗಿ ನೋಡಿ. ಈ ಎರಡು ಕಂಪನಿಗಳು ಜೋಡಣೆ ಆಗಿಸಿಂದ ಇವರ ಒಂದು ಆಸ್ತಿಯ ಮೌಲ್ಯ ಜಾಸ್ತಿ ಆಗಿದೆ. ಅದೇ ರೀತಿಯಾಗಿ ಪಾಕಿಸ್ತಾನ, ಶ್ರೀಲಂಕಾ ಮತ್ತು ನೇಪಾಳದ ದೇಶಗಳ ಒಟ್ಟು GDPಗಿಂತ ಇವರ ಆಸ್ತಿ ಹೆಚ್ಚಾಗಿದೆ ನೋಡಿ. ಈ ಪಾಕಿಸ್ತಾನ ಆಗಿರ್ಬೋದು, ನೇಪಾಳ ಆಗಿರ್ಬೋದು, ಅದೇ ರೀತಿಯಾಗಿ ಶ್ರೀಲಂಕಾ ಆಗಿರ್ಬೋದು, ಈ ಏನು ದೇಶಗಳಿದ್ದಾವೆ ಇವುಗಳ ದೇಶಗಳ ಒಂದು GDPಯ ಇವರ ಒಂದು ಆಸ್ತಿ ಹೆಚ್ಚಿದೆ ನೋಡಿ. GDPಗಿಂತ ಹೆಚ್ಚಿದೆ. ನಮ್ಮ ಟಾಪ್ 40 ಶ್ರೀಮಂತರ ಒಟ್ಟು ಆಸ್ತಿಗಿಂತ ಮಸ್ಕ್ ಅವರ ಆಸ್ತಿ ಹೆಚ್ಚು. ಏನು ನಮ್ಮ ದೇಶದಲ್ಲಿ 40 ಶ್ರೀಮಂತರ ಏನಪ್ಪ ಒಟ್ಟು ಆಸ್ತಿ ಸೇರಿಸಿಗಿಂದ ಆ ಒಂದು ಮಸ್ಕ್ ಆಸ್ತಿ ಹೆಚ್ಚಿದೆ ನೋಡಿ. ಎಲಾನ್ ಮಸ್ಕ್ ಅವರ ಒಂದು ಆಸ್ತಿ ಹೆಚ್ಚಿದೆ ಅಂತ ಹೇಳ್ಬೋದು. ಇಲ್ಲಿ ನೋಡ್ಬೋದು, ಎಲಾನ್ ಮಸ್ಕ್ ಅವರು $852 ಬಿಲಿಯನ್ನಷ್ಟು ಆಸ್ತಿಯನ್ನು ಹೊಂದಿದ್ದಾರೆ. ಎರಡನೇದಾಗಿ ಲ್ಯಾರಿ ಪೇಜ್ ಅವರು ಹೊಂದಿದ್ದಾರೆ ನೋಡಿ. ಎರಡನೇ ಸ್ಥಾನದಲ್ಲಿ ಯಾರಿದ್ದಾರೆ? ಲ್ಯಾರಿ ಪೇಜ್ ಅವರು $281 ಬಿಲಿಯನ್ನಷ್ಟು ಆಸ್ತಿಯನ್ನು ಹೊಂದಿದ್ದಾರೆ. ಅದೇ ರೀತಿಯಾಗಿ ಪಾಕ್ ಆಗಿರ್ಬೋದು, ಶ್ರೀಲಂಕಾ ಆಗಿರ್ಬೋದು, ನೇಪಾಳ ಆಗಿರ್ಬೋದು ಒಟ್ಟು GDP ಕಡಿಮೆ ಇದೆ ನೋಡಿ. ಇವೆರಡಕ್ಕಿಂತ ಕಡಿಮೆ ಇದೆ. ಈ ಒಂದು ಸ್ಟ್ಯಾಟಿಕ್ GK ನೋಡೋಣ. ಸ್ಟ್ಯಾಟಿಕ್ GKಲಿ ಸ್ಪೇಸ್ ಎಕ್ಸ್ ಇದನ್ನು ಸ್ಥಾಪನೆ ಆಗಿದ್ದು ಯಾವಾಗ ಅಂದರೆ 2002ರಲ್ಲಿ ಸ್ಥಾಪನೆ ಆಗಿದೆ. ಇದು ಸ್ಥಾಪಕರು ಯಾರಪ್ಪ ಅಂತಂದರೆ ಎಲಾನ್ ಮಸ್ಕ್ ಅವರು ಈ ಒಂದು ಕಂಪನಿಯ ಮಾಲೀಕರಾಗಿದ್ದಾರೆ ನೋಡ್ರಿ. ಅದೇ ರೀತಿಯಾಗಿ ಫೋರ್ಬ್ಸ್ ಬಗ್ಗೆ ನೋಡೋದಾದರೆ ಅಮೇರಿಕದ ಪ್ರಬಲ ಬಿಸ್ನೆಸ್ ಮ್ಯಾಗಝಿನ್ ಆಗಿದೆ ನೋಡಿ. ಒಂದು ಏನು ಫೋರ್ಬ್ಸ್ ವರದಿದೆ ಇದು ಅಮೇರಿಕದ ಒಂದು ಪ್ರಮುಖ ಬಿಸ್ನೆಸ್ ಮ್ಯಾಗಝಿನ್ ಆಗಿದೆ. ಅದು ಇದೇನಪ್ಪ ಅಂತಂದರೆ ನ್ಯೂಸಲ್ಲಿ ಕೊಟ್ಟಿತ್ತು ನೋಡಿ. ಎಲಾನ್ ಮಸ್ಕ್ ಅವರು ಅತಿ ಹೆಚ್ಚು ಒಟ್ಟು ಮೌಲ್ಯವನ್ನು ಹೊಂದಿದ್ದಾರೆ ಅಂತ ನ್ಯೂಸ್ ಕೊಟ್ಟಿತ್ತು. ನಾವು ಈ ರೀತಿಯಾಗಿ ಇದನ್ನು ಹೇಳಿದ್ವಿ. ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ಬೇಗನೆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಮುಂದಿನ ಒಂದು ಮಾಹಿತಿಗೆ ಹೋಗೋಣ. ಮುಂದಿನ ಒಂದು ಮಾಹಿತಿ ಪ್ರಶ್ನೆ ಕೊಟ್ಟಿದ್ದಾರೆ ನೋಡಿ. ಪ್ರಧಾನಿ ಮೋದಿ ಅವರು ಫೆಬ್ರವರಿ 7 ಮತ್ತು 8ರಂದು ಯಾವ ದೇಶಕ್ಕೆ ಭೇಟಿ ನೀಡಲಿದ್ದಾರೆ? ಸಿಂಗಾಪುರ, ರಷ್ಯಾ, ಮಲೇಷಿಯಾ, ಅಮೇರಿಕಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಮಲೇಷಿಯಾ ನೋಡ್ರಿ. ಪ್ರಧಾನಿ ಮೋದಿ ಅವರು ಏನಪ್ಪ ಅಂತಂದರೆ ಈ ಒಂದು ಫೆಬ್ರವರಿ 7, 8ನೇ ತಾರೀಕರಂದು ಮಲೇಷಿಯಾ ದೇಶಕ್ಕೆ ಹೋಗಲಿದ್ದಾರೆ. ನ್ಯೂಸಲ್ಲಿ ಈ ಒಂದು ಆರ್ಟಿಕಲ್ ಕೊಟ್ಟಿದ್ದು ನೋಡಿ. ಅದಕ್ಕೆ ಸಂಬಂಧಿಸಿದಂಥ ಮಾಹಿತಿ ಇದೆ. ಈ ಒಂದು ನರೇಂದ್ರ ಮೋದಿ ಅವರು ಫೆಬ್ರವರಿ 7 ಮತ್ತು 8ರಂದು ಈ ಒಂದು ಮಲೇಷ್ಯಾ ದೇಶಕ್ಕೆ ಹೋಗಲಿದ್ದಾರೆ. ಈ ಆಹ್ವಾನ ಅಂದರೆ ಮಲೇಷ್ಯಾದ ಪ್ರಧಾನಿ ಅನ್ವರ್ ಇಬ್ರಾಹಿಂ ಅವರು ಆಹ್ವಾನದ ಮೇರೆಗೆ ಇವರು ಹೋಗಲಿದ್ದಾರೆ ನೋಡ್ರಿ. ಮಲೇಷ್ಯಾದ ಪ್ರಧಾನಿ ಯಾರು ಅಂತಲೂ ಕೂಡ ಕೇಳ್ಬೋದು, ಅನ್ವರ್ ಇಬ್ರಾಹಿಂ. ಇದರ ಉದ್ದೇಶ ಏನಪ್ಪ ಅಂತಂದರೆ ದ್ವಿಪಕ್ಷೀಯ ಮಾತುಕತೆ ಮತ್ತು ವ್ಯಾಪಾರ ಅಭಿವೃದ್ಧಿ ಮಾಡೋದು ಇದರ ಒಂದು ಉದ್ದೇಶವಾಗಿದೆ. ದ್ವಿಪಕ್ಷೀಯ ಮಾತುಕತೆ ಮತ್ತು ವ್ಯಾಪಾರ ಅಭಿವೃದ್ಧಿ. ಇದು ಮೋದಿಯವರ 3ನೇ ಮಲೇಷಿಯಾ ಭೇಟಿಯಾಗಿದೆ ನೋಡಿ. ಮೋದಿಯವರು ಈ ಮೊದಲು 2 ಬಾರಿ ಮಲೇಷಿಯಾಗೆ ಭೇಟಿ ನೀಡಿದರು. ಇದು 3ನೇ ಮಲೇಷಿಯಾ ಭೇಟಿಯಾಗಿದೆ. 2026ರಲ್ಲಿ ಹೋಗುವಂಥ 3ನೇ ಒಂದು ಪ್ರಯಾಣ ಆಗಿದೆ ಅಂತ ಹೇಳ್ಬೋದು ಮಲೇಷ್ಯಾಕ್ಕೆ. ಇಲ್ಲಿ ಮಲೇಷ್ಯಾ ನೋಡ್ಬೋದು ಯಾವ ಸ್ಥಳದಲ್ಲಿ ಕಂಡುಬರ್ತಂತ. ಇಲ್ಲಿ ಕಂಡುಬರುತ್ತೆ ನೋಡ್ರಿ, ಆಗ್ನೇಯ ದೇಶಗಳಲ್ಲಿ ಮಲೇಷಿಯಾ ಇಲ್ಲಿದೆ. ಹಾಗಾದರೆ ಸ್ಟ್ಯಾಟಿಕ್ GKಯಲ್ಲಿ ನೋಡೋಣ. ಸ್ಟ್ಯಾಟಿಕ್ GKಯಲ್ಲಿ ಮಲೇಷ್ಯಾದ ಬಗ್ಗೆ ಕೊಟ್ಟಿದ್ದಾರೆ. ಮಲೇಷಿಯಾದ ರಾಜಧಾನಿ ಕೌಲಾಲಂಪುರ ಮತ್ತು ಮಲೇಷ್ಯಾದ ಕರೆನ್ಸಿ ಮಲೇಷಿಯಾ ರಿಂಗಿಟ್ ಅಂತ ಹೇಳ್ಬೋದು. ಮಲೇಷ್ಯಾದ ಕರೆನ್ಸಿ ಏನಂದರೆ ಮಲೇಷಿಯಾ ರಿಂಗಿಟ್. ಇದರ ಒಂದು ಸ್ಥಾನ ಯಾವ ಸ್ಥಾನದಲ್ಲಿದೆ ಅಂದರೆ ಆಗ್ನೇಯ ಏಷ್ಯಾದಲ್ಲಿ ಕಂಡುಬರ್ತದೆ. ಮಲೇಷಿಯಾ ಯಾವ ಸ್ಥಾನದಲ್ಲಿದೆ ಅಂದರೆ ಆಗ್ನೇಯ ಏಷ್ಯಾದಲ್ಲಿ ಕಂಡುಬರ್ತದೆ ನೋಡ್ರಿ.
ಮಲೇಷಿಯಾ, ಸಿಂಗಾಪುರ್ ಇವೆಲ್ಲ ಆಗ್ನೇಯ ದೇಶದ ರಾಷ್ಟ್ರಗಳಾಗಿದ್ದಾವೆ. ಇದು ಏನಪ್ಪ ಅಂತಂದ್ರೆ ನ್ಯೂಸಲ್ಲಿ ಕೊಟ್ಟಿದ್ರು ನೋಡ್ರಿ, ಮಲೇಷಿಯಾದ ಬಗ್ಗೆ ಕೊಟ್ಟಿದ್ದರು. ನಾವು ಈ ರೀತಿಯಾಗಿ ವಿಷಯವನ್ನು ಹೇಳಿದ್ದೀವಿ. ಮುಂದೆ ಮುಂದಿನ ಒಂದು ಟಾಪಿಕ್ಕು ಫಸ್ಟ್ ನೋಡೋಣ. 16 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣ ನಿಷೇಧಿಸಿದ ಮೊದಲ ದೇಶ ಯಾವುದು? ಭಾರತ, ಆಸ್ಟ್ರೇಲಿಯಾ, ಜಪಾನ್, ಬ್ರೆಜಿಲ್. ಇದಕ್ಕೆ ಸರಿಯಾದ ಉತ್ತರ ಆಸ್ಟ್ರೇಲಿಯಾ ನೋಡಿ. ಆಪ್ಷನ್ಸ್ ಬಿ ಆಸ್ಟ್ರೇಲಿಯಾ ದೇಶ ಏನಪ್ಪ ಅಂತಂದರೆ 16 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣ ನಿಷೇಧ ಮಾಡಿದಂಥ ಮೊದಲ ದೇಶವಾಗಿದೆ. ಸಾಮಾಜಿಕ ಜಾಲತಾಣ ಅಂದರೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟಿಕ್ಟಾಕ್ ಈ ರೀತಿಯಾದಂಥ ಒಂದು ಸೋಷಿಯಲ್ ಮೀಡಿಯಾಗಳನ್ನು ನಿಷೇಧ ಮಾಡಿದೆ ನೋಡ್ರಿ. ಇದರ ಬಗ್ಗೆ ನೋಡೋದಾದರೆ ಯಾವ್ಯಾವ ದೇಶಗಳು ಈ ಒಂದು ಸೋಷಿಯಲ್ ಮೀಡಿಯಾವನ್ನು ಬ್ಯಾನ್ ಮಾಡಿದ್ದಾವೆ ಅಂದರೆ ಬಂದ್ ಮಾಡಿದೆ ಅಂತ ನೋಡೋದಾದರೆ ಆಸ್ಟ್ರೇಲಿಯಾ, ಫ್ರಾನ್ಸ್ ಮತ್ತು ಸ್ಪೇನ್ ದೇಶಗಳು ಈ ರೀತಿಯ ಕ್ರಮವನ್ನು ಕೈಗೊಂಡಿವೆ. ನಿಯಮ ಏನಪ್ಪ ಅಂತಂದರೆ 16 ವರ್ಷದೊಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ನಿಷೇಧ ಮಾಡೋದು ಇದರ ಒಂದು ನಿಯಮ ಆಗಿದೆ. ಯಾಕಂದರೆ 16 ವರ್ಷದೊಳಗಿನ ಅಂದರೆ ಮಕ್ಕಳು ಜಾಸ್ತಿ ಸೋಷಿಯಲ್ ಮೀಡಿಯಾ ಬಳಕೆ ಮಾಡೋದ್ರಿಂದ ಅವರ ಒಂದು ಮಾನಸಿಕ ರಕ್ಷಣೆಗಾಗಿ ಈ ಒಂದು ನೀಡಲಾಯಿತು ನೋಡಿ. ಆಸ್ಟ್ರೇಲಿಯಾ, ಫ್ರಾನ್ಸ್, ಸ್ಪೇನ್ ಇವು ಸೋಷಿಯಲ್ ಮೀಡಿಯಾನು ಬಂದ್ ಮಾಡಿವೆ. ವಿವಾದ ಏನಪ್ಪ ಅಂತಂದರೆ ಎಲಾನ್ ಮಸ್ಕ್ ಅವರು ಸ್ಪೇನ್ನ ಪ್ರಧಾನಿಯಾಗಿರುವ ಪೆಡ್ರೋ ಸ್ಯಾನ್ಚೆಜ್ ಅವರನ್ನು ಮತ್ತು ಡರ್ಟಿ ಸ್ಯಾನ್ಚೆಜ್ ಎಂದು ಟೀಕಿಸಿದ್ದಾರೆ. ಈ ಮೂಲಕ ಏನಪ್ಪ ಅಂತಂದರೆ ಇದರಿಂದ ಈ ಒಂದು ಪ್ರಧಾನಿ ಏನಿದ್ದಾರೆ ಸ್ಪೇನ್ನ ಪ್ರಧಾನಿ ಈ ಒಂದು ಸೋಷಿಯಲ್ ಮೀಡಿಯಾವನ್ನು ಬ್ಯಾನ್ ಮಾಡಿದ್ದಾರೆ ನೋಡಿ. ಸ್ಪೇನ್ನ ಪ್ರಧಾನಿ ಮಂತ್ರಿ ಯಾರಪ್ಪ ಅಂತಂದರೆ ಪೆಡ್ರೋ ಸ್ಯಾನ್ಚೆಜ್. ಇವರೇನಪ್ಪ ಅಂತಂದರೆ ಅವರನ್ನು ಏನಂದಿರ್ತಾರೆ ಅಂದರೆ ಎಲಾನ್ ಮಸ್ಕ್ ಅವರು ಡರ್ಟಿ ಸ್ಯಾನ್ಚೆಜ್ ಅಂತ ಡರ್ಟಿ ಸ್ಯಾನ್ಚೆಜ್ ಎಂದು ಕರೆದಿರ್ತಾರೆ. ಅದಕ್ಕಾಗಿ ಸ್ಪೇನ್ ದೇಶದಲ್ಲಿ ಕೂಡ ಈ ಒಂದು ಸೋಷಿಯಲ್ ಮೀಡಿಯಾವನ್ನು ಬ್ಯಾನ್ ಮಾಡಲಾಗಿದೆ. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಮಕ್ಕಳ ಒಂದು ಮಾನಸಿಕ ರಕ್ಷಣೆ ಸಲುವಾಗಿ ಈ ಒಂದು ಸ್ಪೇನ್ ಮತ್ತು ಆಸ್ಟ್ರೇಲಿಯಾ, ಫ್ರಾನ್ಸ್ ದೇಶಗಳೇನು ಮಾಡಿದ್ದಾವೆ ಅಂದರೆ ಸೋಷಿಯಲ್ ಮೀಡಿಯಾವನ್ನು ಬಂದ್ ಮಾಡಿದ್ದಾವೆ. ಇದರಲ್ಲಿ ಸ್ಟ್ರಾಟಜಿಗೆ ನೋಡೋದಾದರೆ ಸ್ಪೇನ್ನ ರಾಜಧಾನಿ ಮ್ಯಾಡ್ರಿಡ್ ಆಗಿದೆ ನೋಡಿ. ಯುರೋಪ್ ಖಂಡದಲ್ಲಿ ಕಂಡು ಬರ್ತದೆ ಈ ಸ್ಪೇನ್ ದೇಶ. ಅದೇ ರೀತಿಯಾಗಿ ಆಸ್ಟ್ರೇಲಿಯಾ ದೇಶದ ಬಗ್ಗೆ ನೋಡೋದಾದರೆ ಅದರ ರಾಜಧಾನಿ ಕ್ಯಾನ್ಬೇರಾ. ಆಸ್ಟ್ರೇಲಿಯಾದ ರಾಜಧಾನಿ ಕ್ಯಾನ್ಬೇರಾ ಆಗಿದೆ ನೋಡಿ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ, ಕೇಂದ್ರ ಸರ್ಕಾರದಿಂದ ನೆರವಿನಿಂದ ಆರಂಭವಾಗಿರುವ ಸರ್ಕಾರಿ ಟ್ಯಾಕ್ಸಿ ಸೇವೆಯ ಹೆಸರೇನು ಅಂತ ಕೊಟ್ಟಿದ್ದಾರೆ ನೋಡಿ. ಇಂಡಿಯಾ ಕ್ಯಾಬ್, ಸರ್ಕಾರಿ ಟ್ಯಾಕ್ಸಿ, ಭಾರತ್ ಟ್ಯಾಕ್ಸಿ, ನಮ್ಮ ಯಾತ್ರಿ. ಅಂದರೆ ಇತ್ತೀಚೆಗೆ ಏನಪ್ಪ ಅಂತಂದರೆ ಕೇಂದ್ರ ಸರ್ಕಾರದಿಂದ ಈ ಒಂದು ನೆರವಿನಿಂದ ಆರಂಭವಾದ ಸಹಕಾರಿ ಟ್ಯಾಕ್ಸಿ ಸೇವೆಯ ಹೆಸರೇನಂತ ಕೊಟ್ಟಿದ್ದಾರೆ. ಇದರ ಬಗ್ಗೆ ನೋಡೋದಾದರೆ ಇದು ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ ನೋಡಿ. ಭಾರತ್ ಟ್ಯಾಕ್ಸಿ ಎಂಬುದು ಸರಿಯಾಗಿದೆ. ಇತ್ತೀಚೆಗೆ ಕೇಂದ್ರ ಸರ್ಕಾರದಿಂದ ನೆರವಿನಿಂದ ಇದನ್ನು ಸ್ಥಾಪನೆ ಮಾಡಲಾಗಿದೆ ನೋಡಿ, ಭಾರತ್ ಟ್ಯಾಕ್ಸಿ ಎಂಬುದು. ಇದನ್ನು ಉದ್ಘಾಟನೆ ಯಾರು ಮಾಡಿದ್ದಾರೆ ಅಂದರೆ ಕೇಂದ್ರ ಸಹಕಾರ ಸಚಿವರಾಗಿರುವ ಅಮಿತ್ ಶಾ. ಇದು ಪ್ರಶ್ನೆ ಆಗಿತ್ತು ನೋಡ್ರಿ. ಕೇಂದ್ರ ಸಹಕಾರ ಸಚಿವರು ಯಾರಾಗಿರ್ತಾರೆ ಅಂದರೆ ಗೃಹ ಮಂತ್ರಿಗಳಾಗಿರ್ತಾರೆ. ಪ್ರಸ್ತುತ ಗೃಹ ಮಂತ್ರಿ ಅಮಿತ್ ಶಾ ಅವರು ಇದ್ದಾರೆ ನೋಡ್ರಿ. ಇದರ ವಿಶೇಷತೆ ಏನಪ್ಪ ಅಂತಂದ್ರೆ ಈ ಒಂದು ಭಾರತ್ ಟ್ಯಾಕ್ಸಿಯ ವಿಶೇಷತೆ ಇದು ವಿಶ್ವದ ಮೊದಲ ಸಹಕಾರಿ ಟ್ಯಾಕ್ಸಿ ಸೇವೆ ಆಗಿದೆ ನೋಡಿ. ಕಾಂಪರೇಟಿವ್ ಟ್ಯಾಕ್ಸಿ ಸೇವೆ ಅಂತ ಕೂಡ ನಾವು ಹೇಳಬಹುದು. ವಿಶ್ವದ ಮೊದಲ ಸಹಕಾರಿ ಟ್ಯಾಕ್ಸಿ ಸೇವೆ. ಇದರಿಂದ ಏನಪ್ಪ ಲಾಭ ಅಂತಂದರೆ ಪ್ರಯಾಣಿಕರಿಗೆ ಸರ್ಜ್ ಫೈಸಿಂಗ್ ಇಲ್ಲ. ಅದೇ ರೀತಿಯಾಗಿ ಚಾಲಕರಿಗೆ ಕಮಿಷನ್ ಕೂಡ ಸಿಗುವುದಿಲ್ಲ. ಯಾವುದೇ ರೀತಿಯಾಗಿ ಪ್ರಯಾಣಿಕರಿಗೆ ಈ ಒಂದು ಪೈಸಿಂಗ್ ಕೂಡ ಆಗುವುದಿಲ್ಲ. ಜೊತೆಗೆ ಚಾಲಕರು ಏನು ಈ ಒಂದು ಕಮಿಷನ್ ಪಡಿತಿರ್ತಾರೆ ಅದನ್ನು ಕೂಡ ತಡೆ ಹಿಡಿತದೆ ಇದು. ಅದೇ ರೀತಿಯಾಗಿ ಬೈಕ್ ದೀದಿ ಅಂತ ಕೂಡ ನೋಡಬಹುದು. ಬೈಕ್ ದೀದಿ ಅಂದರೆ ಮಹಿಳಾ ಸಬಲೀಕರಣಕ್ಕಾಗಿ ಮಹಿಳಾ ಚಾಲಕರಿಗಾಗಿ ವಿಶೇಷ ಯೋಜನೆ ಆಗಿದೆ ನೋಡಿ. ಬೈಕ್ ದೀದಿ ಎಂಬುದು ಮಹಿಳೆಯರ ಒಂದು ಚಾಲಕರಿಗಾಗಿ ಇರುವಂಥ ವಿಶೇಷ ಯೋಜನೆ. ಸ್ಟ್ರಾಟಜಿಕೆಯಲ್ಲಿ ಈ ಒಂದು ಸಚಿವಾಲಯ ಕೊಟ್ಟಿದ್ದಾರೆ. ಇದು ಕೇಂದ್ರ ಸಹಕಾರ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ ನೋಡ್ರಿ. ಕೇಂದ್ರ ಸಹಕಾರ ಸಚಿವಾಲಯ. ಈ ಒಂದು ಸಹಕಾರ ಸಚಿವಾಲಯದ ಸಚಿವರಾಗಿರ್ತಾರೆ ಅಂದರೆ ಈಗ ಪ್ರಸ್ತುತ ಅಮಿತ್ ಶಾ ಅವರು ಇದ್ದಾರೆ ನೋಡ್ರಿ. ಈ ಒಂದು ಭಾರತ್ ಟ್ಯಾಕ್ಸಿಯಲ್ಲಿ ಪೈಪೋಟಿ ನೋಡೋದಾದರೆ ಓಲಾ ಮತ್ತು ಊಬರ್ ವಿರುದ್ಧ ಈ ಒಂದು ಪೈಪೋಟಿ ನಡೆದಿದೆ ಅಂತ ಹೇಳ್ಬೋದು. ಓಲಾ ಮತ್ತು ಊಬರ್ ವಿರುದ್ಧ ಈ ಒಂದು ಭಾರತ್ ಟ್ಯಾಕ್ಸಿ ಥರನೇ ಪೈಪೋಟಿ ನಡೆದದ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ, ಕಾಶ್ಮೀರದಲ್ಲಿ ರೈಲ್ವೆ ಯೋಜನೆಯನ್ನು ರದ್ದುಪಡಿಸಲು ಪ್ರಮುಖ ಕಾರಣವೇನು?
ಹಣದ ಕೊರತೆ, ಸೇಬು ಮರಗಳನ್ನು ಉಳಿಸಲು ಪ್ರವಾಸಿಗರ ವಿರೋಧ, ಪಾಕಿಸ್ತಾನದ ಒತ್ತಡ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಸೇಬುಗಳ ಮರಗಳನ್ನು ಉಳಿಸಲು ರೀ. ಇಲ್ಲಿ ರೈಟ್ ಸೈಡಲ್ಲಿ ನಾವು ನೋಡ್ಬೋದು ಸೇಬು ಗಿಡ ಕಾಣ್ತಾ ಇದೆ. ಇಲ್ಲಿ ರೈಲ್ವೆ ಟ್ರ್ಯಾಕ್ ಬಂದಿದೆ. ಈ ರೈಲ್ವೆ ಟ್ರ್ಯಾಕ್ ಹಾಕಿದರೆ ಈ ಸೇಬು ಮರವನ್ನು ಕಡಿಬೇಕಾಗ್ತದೆ. ಅದಕ್ಕಾಗಿ ಈ ಒಂದು ರೈಲ್ವೆ ಟ್ರ್ಯಾಕನ್ನು ಯೋಜನೆಯನ್ನು ರದ್ದುಪಡಿಸಲಾಗಿದೆ ನೋಡ್ರಿ. ಎಲ್ಲಿ ಅಂದರೆ ಕಾಶ್ಮೀರದಲ್ಲಿ. ಇದರ ಬಗ್ಗೆ ನೋಡೋಣ. ಸೇಬು ಮರಗಳ ಉಳಿಸಲು ಈ ಒಂದು ಯೋಜನೆಯನ್ನು ರದ್ದುಪಡಿಸಲಾಗಿದೆ ನೋಡ್ರಿ. ಘಟನೆ ಏನಾಗಿದೆಪ್ಪ ಅಂತಂದ್ರೆ ಪುಲ್ವಾಮಾ ಮತ್ತು ಶೋಪಿಯಾನ್ ಜಿಲ್ಲೆಗಳಲ್ಲಿ 3 ರೈಲ್ವೆ ಯೋಜನೆಗಳು ರದ್ದಾಗಿವೆ. ಇತ್ತೀಚೆಗೆ 3 ಯೋಜನೆಗಳು ಇದ್ದವು. ಎಲ್ಲಿ? ಪುಲ್ವಾಮಾ ಮತ್ತು ಶೋಪಿಯಾನ್ ಜಿಲ್ಲೆಗಳಲ್ಲಿ. ಈ 3 ರೈಲ್ವೆ ಯೋಜನೆ ಏನಪ್ಪ ಅಂತಂದರೆ ಈಗ ರದ್ದು ಮಾಡಲಾಗಿದೆ. ಯಾಕೆ? ಕಾರಣ ಏನಂದರೆ ಇದರಿಂದ 7 ಲಕ್ಷ ಸೇಬು ಮರಗಳನ್ನು ಕಡಿಬೇಕಾಗಿತ್ತು. ಈ ಒಂದು ಪುಲ್ವಾಮಾ ಮತ್ತು ಶೋಪಿಯಾನ್ ಒಂದು ಜಿಲ್ಲೆಗಳಲ್ಲಿ 7 ಲಕ್ಷ ಸೇಬುಗಳ ಮರಗಳನ್ನು ಕಡಿದುಗೆಸಿಂದ 3 ರೈಲ್ವೆ ಯೋಜನೆಯನ್ನು ಮಾಡಬೇಕಾಗಿರ್ತದೆ. ಅದಕ್ಕಾಗಿ ರೈತರ ಪ್ರತಿಭಟನೆ ನಡೀತದೆ. ಅದರಿಂದ ಒಂದು ಮಣಿದ ಸರ್ಕಾರ ಈ ಒಂದು 3 ರೈಲ್ವೆ ಯೋಜನೆಗಳನ್ನು ರದ್ದು ಮಾಡುತ್ತೆ ನೋಡ್ರಿ. ಎಲ್ಲಿ? ಕಾಶ್ಮೀರದಲ್ಲಿ. ಯಾಕಂದರೆ ಕಾಶ್ಮೀರದಲ್ಲಿ ಅತಿ ಹೆಚ್ಚು ಸೇಬನ್ನು ಬೆಳೆಯಲಾಗುತ್ತದೆ. ಅದೇ ರೀತಿಯಾಗಿ ಒಂದು ಮಾರುಕಟ್ಟೆಯಲ್ಲಿ ಕೂಡ ಸೇಬಿನ ಒಂದು ಬೇಡಿಕೆ ಜಾಸ್ತಿ ಇದೆ ಕಾಶ್ಮೀರದಲ್ಲಿ. ಅದೇ ರೀತಿಯಾಗಿ ಆ ಒಂದು ಸೇಬು ಮರಗಳಿಗೆ ಅಪ್ಪಿಕೊಂಡುಗೆಸಿಂದ ರೈತರು ಪ್ರತಿಭಟನೆ ಮಾಡುತ್ತಾರೆ ನೋಡ್ರಿ. ಈಗ ನಾವು ಸ್ಟ್ಯಾಟಿಕ್ GK ಲಿಂಕನ್ನು ತೆಗೆದುಕೊಳ್ಳೋಣ. ಈ ಒಂದು ಸೇಬಿಗೆ ಅಪ್ಪಿಕೊಂಡ್ರೆ ಅಂತ ಅಂದ್ಕೊಂಡ್ರೆ ನಾವು ಮೊದಲು ಯಾವ ರೀತಿಯಾಗಿ ನಡೆದತ್ತಂದರೆ ಅಪ್ಪಿಕೋ ಚಳವಳಿ ನಡೆದತ್ತು. ಯಾವಾಗ? ನಮ್ಮ ಕರ್ನಾಟಕದಲ್ಲಿ ಅಪ್ಪಿಕೋ ಚಳವಳಿ ನಡೆದ ಯಾವಾಗಂದರೆ 1983ರಲ್ಲಿ ಈ ಒಂದು ಅಪ್ಪಿಕೋ ಚಳವಳಿ ನಡೆದಿದೆ. ಯಾವಾಗ? 1983ರಲ್ಲಿ ಈ ಒಂದು ಅಪ್ಪಿಕೋ ಚಳವಳಿಯನ್ನು ನಾವು ಕಾಣಬಹುದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಪ್ಪಿಕೋ ಚಳವಳಿಯನ್ನು ಕಾಣುತ್ತೀವಿ. ಇದರ ಒಂದು ನಾಯಕತ್ವ ವಹಿಸಿದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಪಾಂಡುರಂಗ್ ಹೆಗಡೆ ಅವರು ಈ ಒಂದು ಅಪ್ಪಿಕೋ ಚಳವಳಿಯ ನಾಯಕತ್ವವನ್ನು ವಹಿಸಿದಂಥ ವ್ಯಕ್ತಿಯಾಗಿರ್ತಾರೆ. ಇದರ ಒಂದು ಉದ್ದೇಶ ಮರಗಳನ್ನು ಉಳಿಸುವುದು ಇದರ ಉದ್ದೇಶವಾಗಿರ್ತದೆ. ಮರಗಳನ್ನು ಉಳಿಸುವುದು ಈ ಒಂದು ಅಪ್ಪಿಕೋ ಚಳವಳಿಯ ಉದ್ದೇಶವಾಗಿರ್ತದೆ. ಅದೇ ರೀತಿಯಾಗಿ ಈ ಒಂದು ಸೇಬು ಮರಗಳು ಏನು ರೈಲ್ವೆ ಆಗ್ತಿದ್ದಾರೆ ಅಂತ ಅಂದ ತಕ್ಷಣ ಅಲ್ಲಿನ ಒಂದು ರೈತರು ಏನಿದ್ದಾರೆ ಆ ಒಂದು ಮಾಲೀಕರು, ಆ ಸೇಬು ಗಿಡದ ಮಾಲೀಕರು ಅಪ್ಪಿಕೋ ಚಳವಳಿ ರೀತಿಯಲ್ಲಿ ಆ ಒಂದು ಮರಗಳನ್ನು ಅಪ್ಪಿಕೊಂಡಿದ್ದರು. ಈ ಮೂಲಕ ಈ ಒಂದು 3 ರೈಲ್ವೆ ಯೋಜನೆ ರದ್ದಾಗಿದೆ ನೋಡಿ. ಇದು ಕೂಡ ಪ್ರಶ್ನೆ ಆಗ್ಬೋದು. ಇತ್ತೀಚೆಗೆ ಕಾಶ್ಮೀರದಲ್ಲಿ ರೈಲ್ವೆ ಯೋಜನೆ ರದ್ದಾಗಲು ಕಾರಣವೇನಪ್ಪ ಅಂತಂದರೆ ಸೇಬು ಮರಗಳ ಉಳಿವಿಗಾಗಿ. ನೋಡಿ, ನಾವು ಸ್ಟ್ಯಾಟಿಕ್ GKಯಲ್ಲಿ ಈ ಒಂದು ಅಪ್ಪಿಕೋ ಚಳವಳಿಯನ್ನು ಅಂದರೆ ಈಗ ನಡೆದಂಥ ಚಳವಳಿ ಇದು ಸೇಬು ಹಣ್ಣಿಂದ ರೈಲ್ವೆ ಒಂದು ಏನಿದೆ ರೈಲ್ವೆ ಯೋಜನೆಗೆ ಸಂಬಂಧಿಸಿದಂಥ ಯೋಜನೆ ಆಗಿತ್ತು. ಅದಕ್ಕೆ ಸಂಬಂಧಿಸಿದಂಥ ನಾವು ಲಿಂಕ್ ಮಾಡ್ಕೊಂಡೀವಿ. ಸ್ಟ್ಯಾಟಿಕ್ GKಯಲ್ಲಿ GK ಲಿಂಕ್ ಮಾಡ್ಕೊಂಡೀವಿ. ಇದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ನಡೆದಿದೆಯಾ? ನಡೆದಿದೆ. ಯಾವುದು? ಅದೇ ಅಪ್ಪಿಕೋ ಚಳವಳಿ. ಇದು ಯಾವಾಗ ನಡೀತು? 1983ದಾಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೀತು. ಈ ರೀತಿಯಾಗಿ ಲಿಂಕ್ ಮಾಡ್ಕೊಂಡು ನಿಮಗೆ ಹೇಳ್ತಾ ಇದ್ದೀನಿ. ಇದು ನಿಮ್ಗೆ ಇಷ್ಟ ಆಗಿತ್ತಂದರೆ ಬೇಗನೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ ಕಮೆಂಟ್ನಲ್ಲಿ ಸೂಪರ್ ಅಂತ ಹಾಕಿ. ಯಾಕಂದರೆ ಇನ್ನೂ ಹೆಚ್ಚಿನ ಒಂದು ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದಂಥ ಮಾಹಿತಿಯನ್ನು ನಾನು ದಿನನಿತ್ಯ ನಿಮ್ಮ ಕಣ್ಮುಂದೆ ತರ್ತಾ ಇರ್ತೀನಿ. ಓಕೆ, ಮುಂದೆ ನೋಡೋಣ. ಮುಂದೆ ಆನ್ಲೈನ್ ಸದ್ಯ ನೋಡ್ರಿ ಮುಖ್ಯಾಂಶಗಳು. ಎಲಾನ್ ಮಸ್ಕ್ ಅವರು 2026 ವಿಶ್ವದ ನಂಬರ್ 1 ಶ್ರೀಮಂತ ಆಗಿದ್ದಾರೆ. ಇವರು ಒಟ್ಟು ಅಮೌಂಟ್ ಎಷ್ಟು ಅಂದರೆ $852 ಬಿಲಿಯನ್ ಅಷ್ಟು ಅಮೌಂಟನ್ನು ಹೊಂದಿದ್ದಾರೆ. ಅದೇ ರೀತಿಯಾಗಿ ಮಲೇಷಿಯಾ ಭೇಟಿ. ಪ್ರಧಾನಿ ಮೋದಿ ಅವರು ಫೆಬ್ರವರಿ 7, 8ರಂದು ಭೇಟಿ ನೀಡಲಿದ್ದಾರೆ ಮಲೇಷಿಯಾಕ್ಕೆ. ಸೋಷಿಯಲ್ ಮೀಡಿಯಾ ಬ್ಯಾನ್ ಅಂದರೆ ಆಸ್ಟ್ರೇಲಿಯಾ, ಸ್ಪೇನ್ ನಲ್ಲಿ 16 ವರ್ಷದೊಳಗಿನ ಮಕ್ಕಳಿಗಾಗಿ ಒಂದು ನಿಷೇಧವನ್ನು ಹೇರಲಾಗಿದೆ ಸೋಷಿಯಲ್ ಮೀಡಿಯಾವನ್ನು. ಭಾರತ್ ಟ್ಯಾಕ್ಸಿ ವಿಶ್ವದ ಮೊದಲ ಸಹಕಾರಿ ಟ್ಯಾಕ್ಸಿ ಸೇವೆ ಆರಂಭ ಮಾಡಲಾಗಿದೆ. ಉದ್ಘಾಟನೆ ಮಾಡಿದಂಥ ವ್ಯಕ್ತಿ ಅಮಿತ್ ಶಾ. ಅದೇ ರೀತಿಯಾಗಿ ಪರಿಸರ ಜಯ. ಕಾಶ್ಮೀರದಲ್ಲಿ 7 ಲಕ್ಷ ಸೇಬು ಮರಗಳನ್ನು ಉಳಿಸಲು ರೈಲ್ವೆ ಯೋಜನೆ ರದ್ದುಪಡಿಸಲಾಗಿದೆ ನೋಡಿ. ನಾವು ಈಗ ತಾನೇ ನೋಡಿದ್ದೀವಿ. ಹಾಗಾದರೆ ಒಂದು ಪ್ರಶ್ನೆ ಇದೆ ನೋಡಿ. ಈ ಒಂದು ಪ್ರಶ್ನೆಗೆ ಉತ್ತರಗಳನ್ನು ಕಮೆಂಟ್ ಮೂಲಕ ತಿಳಿಸಿ. 2026 ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರು? ಅದೇ ರೀತಿ ಎರಡನೇ ಪ್ರಶ್ನೆ, ಪ್ರಧಾನಿ ಮೋದಿ ಅವರು ಫೆಬ್ರವರಿಯಲ್ಲಿ ಭೇಟಿ ನೀಡುವ ದೇಶ ಯಾವುದು ಅಂತ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ಮಕ್ಕಳ ಸೋಷಿಯಲ್ ಮೀಡಿಯಾ ನಿಷೇಧಿಸಿದ ದೇಶ ಯಾವುದಂತ ಕಮೆಂಟ್. ಹೊಸ ಸಹಕಾರಿ ಟ್ಯಾಕ್ಸಿ ಸೇವೆ ಹೆಸರೇನು ಅಂತ ಕಮೆಂಟ್ ಹಾಕಿ. ಕಾಶ್ಮೀರದಲ್ಲಿ ರೈಲ್ವೆ ಯೋಜನೆ ರದ್ದುಪಡಿಸಿದ್ದು ಏಕೆ ಅಂತ ಕೂಡ ಕಮೆಂಟ್ ಹಾಕಿ. ಓಕೆ, ಈ 5ಗಳಿಗೆ 1, 2, 3, 4 ಅಂತ ಅದಕ್ಕೆ ಯಾವುದು ಅಂತ ಹೆಸರನ್ನು ಕಮೆಂಟ್ ಮೂಲಕ ತಿಳಿಸಿ.
ನಿಮ್ಮ ಒಂದು ಸ್ಕೋರನ್ನು ನೋಡೋಣ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ಬೇಗ ಲೈಕ್ ಬಟನ್ ಪ್ರೆಸ್ ಮಾಡಿ. ಅದೇ ರೀತಿ ನಿಮ್ಮ ಫ್ರೆಂಡ್ಗಳು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್.